ಹಲೋ ಗೈಸ್, ಹಾಯ್ ಎಲ್ಲರೂ ನಮಸ್ಕಾರ. ಕಂಪ್ಯೂಟರ್ ನಾಲೆಜ್ ಯೂಟ್ಯೂಬ್ ಚಾನಲ್ ತಮ್ಮೆಲ್ಲರಿಗೂ ಸ್ವಾಗತ. ನಾವು ಇವತ್ತು ನೋಡೋಣ ಲ್ಯಾಂಗ್ವೇಜ್ ಟ್ರಾನ್ಸ್ಲೇಟರ್, ಅಸೆಂಬ್ಲರ್ ಅಂದ್ರೇನು, ಇಂಟರ್ಪ್ರಿಟರ್ ಅಂದ್ರೇನು, ನೆಕ್ಸ್ಟ್ ಕಂಪೈಲರ್ ಅಂದ್ರೇನು. ಸೊ ಈ ಒಂದು ಮೂರು ಟಾಪಿಕ್ ನ ಈ ವಿಡಿಯೋದಲ್ಲಿ ನೋಡೋಣ ಸ್ನೇಹಿತರೆ. ನನ್ನ ಚಾನಲ್ಗೆ ಫಸ್ಟ್ ಟೈಮ್ ಬಂದಿದೆ, ವಿಡಿಯೋ ಕೆಳಗಡೆ ಇರ್ತಕ್ಕಂಥ ಸಬ್ಸ್ಕ್ರೈಬ್ ಬಟನ್ ಒತ್ತಿ, ಬಾಜು ಒಂದು ಬೆಲ್ ಐಕನ್ ಬರ್ತೈತೆ, ಅದರ ಮೇಲೆ ಒತ್ತಿ ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ನಾನು ಹಾಕ್ತಕ್ಕಂಥ ಎಲ್ಲಾ ಕಂಪ್ಯೂಟರ್ ಇಂಪಾರ್ಟೆಂಟ್ ವಿಡಿಯೋಗಳು ನಿಮಗೆ ಸಿಗ್ತಾ ಹೋಗುತ್ತೆ ಸ್ನೇಹಿತರೆ. ಸೊ ಕಂಪ್ಯೂಟರ್ ಅಲ್ಲಿ ಬರ್ತಕ್ಕಂಥದ್ದು ಎರಡು ಲ್ಯಾಂಗ್ವೇಜ್ಗಳು ಇರ್ತವೆ ಸ್ನೇಹಿತರೆ, ಲೋ ಲೆವೆಲ್ ಲ್ಯಾಂಗ್ವೇಜ್, ಹೈ ಲೆವೆಲ್ ಲ್ಯಾಂಗ್ವೇಜ್. ಸೊ ಮೆಷಿನ್ ಲೆವೆಲ್ ಲ್ಯಾಂಗ್ವೇಜ್. ಸೊ ಮೆಷಿನ್ ಲೆವೆಲ್ ಲ್ಯಾಂಗ್ವೇಜ್ ಅಂದ್ರೆ ಯಾವುದು, ಅಥವಾ ಮೆಷಿನ್ ಲ್ಯಾಂಗ್ವೇಜ್ ಅಂತ ಕರಿತೀವಿ. 0 ಮತ್ತು 1 ನಾವು ಮೆಷಿನ್ ಲ್ಯಾಂಗ್ವೇಜ್ ಅಂತ ಕರಿತೀವಿ. ಹಾಗೆ ಅಸೆಂಬ್ಲಿ ಲ್ಯಾಂಗ್ವೇಜ್. ಅಸೆಂಬ್ಲಿ ಲ್ಯಾಂಗ್ವೇಜ್ ಅಂದ್ರೆ ಯಾವುದು, ಆಡ್, ಸಬ್ಸ್ಟ್ರಾಕ್ಷನ್, ಮಲ್ಟಿಪ್ಲಿಕೇಶನ್, ಡಿವಿಷನ್, ಸೊ ಎಲ್ಲವೂ ಇಲ್ಲಿ ಅಸೆಂಬ್ಲಿ ಲ್ಯಾಂಗ್ವೇಜ್ ಆಗಿರ್ತವೆ ಸ್ನೇಹಿತರೆ. ಸೊ ಅಸೆಂಬ್ಲಿ ಲ್ಯಾಂಗ್ವೇಜ್ ನಾವು ಇಲ್ಲಿ ಮಿಡಲ್ ಲೆವೆಲ್ ಲ್ಯಾಂಗ್ವೇಜ್ ಅಂತ ಕರಿತೀವಿ. ಹಾಗೆ ನೆಕ್ಸ್ಟ್ ಬರ್ತಕ್ಕಂಥದ್ದು ಇಲ್ಲಿ ಹೈ ಲೆವೆಲ್ ಲ್ಯಾಂಗ್ವೇಜ್. ಹೈ ಲೆವೆಲ್ ಲ್ಯಾಂಗ್ವೇಜ್ ಅಲ್ಲಿ ಎಕ್ಸಾಂಪಲ್ಗೆ ಸಿ++, ಜಾವಾ, ಪೈಥಾನ್, PHP, ನೆಕ್ಸ್ಟ್ ಪ್ಯಾಸ್ಕಲ್. ಸೊ ಎಲ್ಲವೂ ಹೈ ಲೆವೆಲ್ ಲ್ಯಾಂಗ್ವೇಜ್ ಆಗಿರ್ತವೆ ಸ್ನೇಹಿತರೆ. ನಮಗೆ ಈಸಿಯಾಗಿ ಅಂಡರ್ಸ್ಟ್ಯಾಂಡ್ ಆಗುವಂತ ಭಾಷೆ ಯಾವ್ದಂದ್ರೆ ಹೈ ಲೆವೆಲ್ ಲ್ಯಾಂಗ್ವೇಜ್. ಯಾಕಂದ್ರೆ ನಾವು ಡೇ ಟು ಡೇ ಲೈಫ್ ಅಲ್ಲಿ ಯೂಸ್ ಮಾಡ್ತಕ್ಕಂಥ ಇಂಗ್ಲಿಷ್ ಪದಗಳನ್ನ ನಾವಿಲ್ಲಿ ಯೂಸ್ ಮಾಡ್ತೀವಿ. ಆದ್ರೆ ಕಂಪ್ಯೂಟರ್ಗೆ ಯೂಸ್ ಆಗುವಂತ ಭಾಷೆ ಯಾವ್ದು ಅಂದ್ರೆ 0 ಮತ್ತು 1. ಇಲ್ಲಿ ನೋಡ್ಬೋದು ನೀವು, ಕಂಪ್ಯೂಟರ್ಗೆ ಇಲ್ಲಿ ಸಿ++, ಒಂದು ಪ್ರೋಗ್ರಾಮ್ ನೇ ಕೊಟ್ಟಿರ್ತೀವಿ ನಾವು, ಹೈ ಲೆವೆಲ್ ಲ್ಯಾಂಗ್ವೇಜ್. ಅದನ್ನ ಟ್ರಾನ್ಸ್ಲೇಟ್ ಮಾಡುತ್ತಾ ಅಂದ್ರೆ ಕಂಪೈಲ್ ಮಾಡುತ್ತಾ ಮೆಷಿನ್ ಕೋಡ್ಗೆ ಅಥವಾ ಮೆಷಿನ್ ಲ್ಯಾಂಗ್ವೇಜ್ಗೆ. ಸೊ 0001 100. ಸೊ ಕಂಪ್ಯೂಟರ್ ನಾವು ಏನೇ ಒಂದು ಟೈಪ್ ಮಾಡಿದ್ವು ಅಂದ್ರು ಅದನ್ನ ತೆಗೆದುಕೊಳ್ತಾ 00 ಮತ್ತು 100 ಈ ಒಂದು ಕೋಡ್ ಅಲ್ಲಿ ಕಂಪ್ಯೂಟರ್ ತೆಗೆದುಕೊಳ್ಳುತ್ತೆ ಸ್ನೇಹಿತರೆ. ಎಲ್ಲಾ ಕಂಪ್ಯೂಟರ್ಗೆ ಗೊತ್ತಿರತಕ್ಕಂತ ಭಾಷೆ ಯಾವ್ದಂದ್ರೆ 0 ಮತ್ತು 1. ಸೊ ಯಾವಾಗಿಂದ ನಮ್ಮ ಕಂಪ್ಯೂಟರ್ನ ಕಂಡುಹಿಡಿದಾರ ಅವಾಗಿಂದನ ಲ್ಯಾಂಗ್ವೇಜ್ 0 ಮತ್ತು 1 ಅಂದ್ರೆ ಬೈನರಿ ನಂಬರ್ ಅಂತ ಕರಿತೀವಿ, ಅಥವಾ ಬೈನರಿ ಡಿಜಿಟ್ ಅಂತ ಕರಿಬಹುದು 0 ಮತ್ತು 1ನ. ಸೊ ಅದರಲ್ಲಿ ಮಾತ್ರ ನಮ್ಮ ಕಂಪ್ಯೂಟರ್ ಅಂಡರ್ಸ್ಟ್ಯಾಂಡ್ ಆಗುತ್ತೆ ಸ್ನೇಹಿತರೆ. ಸೊ ಕಂಪೈಲರ್ ನ ಯಾಕೆ ಯೂಸ್ ಮಾಡ್ತೀವಿ ಅಂದ್ರೆ ನಮಗ್ ಗೊತ್ತಿರತಕ್ಕಂಥದ್ದು ಸಿ++ ಅಂದ್ರೆ ಅಥವಾ ಹೈ ಲೆವೆಲ್ ಲ್ಯಾಂಗ್ವೇಜ್ ನಮಗ್ ಗೊತ್ತಿರುತ್ತೆ ಅಂದ್ರೆ ಈಸಿಯಾಗಿ ನಾವು ಇಲ್ಲಿ ಇಂಗ್ಲಿಷ್ ಪದಗಳನ್ನ ಯೂಸ್ ಮಾಡ್ಕೊಂಡು ನಾವು ಕಂಪ್ಯೂಟರ್ಗೆ ಇನ್ಪುಟ್ ಕೊಡಬಹುದು. ಆದ್ರೆ ಕಂಪ್ಯೂಟರ್ಗೆ ಅಂಡರ್ಸ್ಟ್ಯಾಂಡ್ ಆಗ್ಬೇಕು ಅಂದ್ರೆ ನಾವು ಬರ್ದಿರ್ತಕ್ಕಂಥ ಇಂಗ್ಲಿಷ್ ಪದಗಳನ್ನ ಅದು ಒಂದು ಕೋಡಿಂಗ್ ರೂಪದಲ್ಲಿ 0 ಮತ್ತು 1 ಕೋಡಿಂಗ್ ರೂಪದಲ್ಲಿ ಅದು ಇನ್ಪುಟ್ ತೆಗೆದುಕೊಳ್ಳುತ್ತೆ ಸ್ನೇಹಿತರೆ. ಸೊ ಇದನ್ನ ಮೆಮೊರೈಸ್ ಮಾಡ್ಕೊಳ್ಳೋದು ಅಥವಾ ಇಷ್ಟು ದೊಡ್ಡ ನಂಬರ್ನ ನಾವು ಇಲ್ಲಿ ಎಂಟರ್ ಮಾಡೋದು ತುಂಬಾ ಡಿಫಿಕಲ್ಟಿ ಆಗುತ್ತೆ ಸ್ನೇಹಿತರೆ. ಸೊ ಅದಕ್ಕೋಸ್ಕರ ನಾವು ಕಂಪೈಲರ್ ನ ಯೂಸ್ ಮಾಡ್ತೀವಿ. ಟ್ರಾನ್ಸ್ಲೇಟರ್ ಅಥವಾ ಮೀಡಿಯೇಟರ್ ಆಗಿ ಕೆಲಸ ಮಾಡುತ್ತಾ. ಸೊ ಈಗ ಫಾರ್ ಎಕ್ಸಾಂಪಲ್ ಗೆ ಕನ್ನಡ ಬರೋರಿಗೆ ಹಿಂದಿ ಬರಲ್ಲ, ಹಿಂದಿ ಬರೋರಿಗೆ ಕನ್ನಡ ಬರಲ್ಲ. ಸೊ ಅವಾಗ ಟ್ರಾನ್ಸ್ಲೇಟ್ ಮಾಡ್ಲಿಕ್ಕೆ ಮೀಡಿಯೇಟರ್ ಒಬ್ಬರನ್ನ ಇಟ್ಕೋಬೇಕಾಗತ್ತ. ಸೊ ಆ ರೀತಿ ನಮ್ಮ ಕಂಪೈಲರ್ ಮತ್ತೆ ಇಂಟರ್ಪ್ರಿಟರ್ ಕೆಲಸ ಮಾಡುತ್ತೆ ಸ್ನೇಹಿತರೆ. ಓಕೆ ಸ್ನೇಹಿತರೆ, ಇಲ್ಲಿ ನೋಡ್ಬೋದು ಕಂಪೈಲರ್, ಇಂಟರ್ಪ್ರಿಟರ್ ಮತ್ತೆ ಅಸೆಂಬ್ಲರ್. ಸೊ ಇದೇ ರೀತಿ ಕೆಲಸ ಮಾಡುತ್ತಾ ಹೈ ಲೆವೆಲ್ ಲ್ಯಾಂಗ್ವೇಜ್ ನ ಲೋ ಲೆವೆಲ್ ಲ್ಯಾಂಗ್ವೇಜ್ ಗೆ ಕನ್ವರ್ಟ್ ಮಾಡುತ್ತೆ ಸ್ನೇಹಿತರೆ. ಸೊ ಅಸೆಂಬ್ಲರ್ ಅಂದ್ರೆ ಏನ್ ಗೊತ್ತಾ, ಸೊ ಸಿಂಪಲ್ ಆಗಿ ಅಸೆಂಬ್ಲರ್ ಅಂದ್ರೆ ಇಲ್ಲಿ ಕೋಡಿಂಗ್ ಇರುತ್ತಾ, ಲ್ಯಾಂಗ್ವೇಜ್ ಕೋಡಿಂಗ್. ಸೊ ಅಥವಾ ಅಸೆಂಬ್ಲಿ ಲ್ಯಾಂಗ್ವೇಜ್ ಈ ರೀತಿ ಕೋಡಿಂಗ್ ಕೊಟ್ಟಿರ್ತೀವಿ ನಾವು. ಸೊ ಅದನ್ನ ಡೈರೆಕ್ಟ್ ಆಗಿ ಕಂಪ್ಯೂಟರ್ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳತ್ತಾ. ಸೊ ಈಗ ಆಡ್ R3 R2 R3 ಅಂತ ಕೊಟ್ಟಿದೆಯಲ್ಲ, ಸೊ ಇದನ್ನ ಡೈರೆಕ್ಟ್ ಆಗಿ ಒಂದು ಕೋಡ್ ಇಲ್ಲಿ ತೆಗೆದುಕೊಂಡು ಬಿಡುತ್ತೆ ಸ್ನೇಹಿತರೆ. ಸೊ ಈ ರೀತಿ ಕಂಪ್ಯೂಟರ್ಗೆ ಲೋ ಲೆವೆಲ್ ಲ್ಯಾಂಗ್ವೇಜ್ ಇಂದ ಲೋ ಲೆವೆಲ್ ಲ್ಯಾಂಗ್ವೇಜ್ ಗೆ ಟ್ರಾನ್ಸ್ಲೇಟ್ ಮಾಡುತ್ತಾ ಇಲ್ಲಿ, ಅಥವಾ ಬೈನರಿ ನಂಬರ್ ಗೆ ಟ್ರಾನ್ಸ್ಲೇಟ್ ಮಾಡುತ್ತಾ. ಓಕೆ ಸ್ನೇಹಿತರೆ, ಸೊ ಇಲ್ಲಿ ನೋಡ್ಬೋದು ನಾವು ಹೈ ಲೆವೆಲ್ ಲ್ಯಾಂಗ್ವೇಜ್ ಅದನ್ನ ಕಂಪೈಲ್ ಮಾಡಿ ನಮಗೆ ಲೋ ಲೆವೆಲ್ ಲ್ಯಾಂಗ್ವೇಜ್ ಕೊಡುತ್ತಾ. ಇಲ್ಲಿ ಪೂರ್ತಿ ಪ್ರೋಗ್ರಾಮ್ ನ ಎಕ್ಸಿಕ್ಯೂಟ್ ಮಾಡಿದ್ಮೇಲೆ ನಮಗೆ ಇಲ್ಲಿ ಸಿಗ್ತಕ್ಕಂಥದ್ದು ಫೈನಲಿ ಚೆಕ್ ಮಾಡಿದ್ಮೇಲೆ ನಮಗೆ ಎರರ್ ಇತ್ತಂದ್ರೆ ಎರರ್ ಕಂಪ್ಲೀಷನ್ ಆಫ್ ಎರರ್ ತೋರಿಸುತ್ತೆ ನಮಗೆ ಇಲ್ಲಿ. ಸೊ ಎರರ್ ಏನಾರ ಇದ್ರ ಅದು ಯಾವ ಲೈನ್ ಅಲ್ಲಿ ಇದೆ ಮತ್ತೆ ಏನ್ ಎರರ್ ಇದೆ ಅನ್ನೋದನ್ನ ಫೈನಲ್ ಲಾಸ್ಟ್ ಗೆ ನಮಗೆ ತೋರಿಸುತ್ತಾ. ಅದನ್ನ ಎರರ್ ನ ಎಲ್ಲ ಕರೆಕ್ಷನ್ ಮಾಡಿದ್ಮೇಲೆ ಮತ್ತೆ ರನ್ ಮಾಡಿದ್ಮೇಲೆ ಮತ್ತೆ ಅದನ್ನ ಎಕ್ಸಿಕ್ಯೂಟ್ ಮಾಡಬಹುದು ಸ್ನೇಹಿತರೆ. ಓಕೆ, ಸೊ ಇಲ್ಲಿ ನಾವು ಇದು ಕಂಪೈಲರ್ ಪ್ರೊಸೆಸ್ ಆಗಿರುತ್ತೆ ಸ್ನೇಹಿತರೆ. ಸೊ ಹೈ ಲೆವೆಲ್ ಲ್ಯಾಂಗ್ವೇಜ್ ತಗೊಳುತ್ತೆ, ಅದನ್ನ ಮೆಷಿನ್ ಲೆವೆಲ್ ಲ್ಯಾಂಗ್ವೇಜ್ ಕನ್ವರ್ಟ್ ಮಾಡುತ್ತೆ. ಅದ್ರೊಳಗೆ ಇರ್ತಕ್ಕಂಥ ಏನಾರ ಎರರ್ ಬಂತಂದ್ರೆ ಇಲ್ಲಿ ತೋರಿಸುತ್ತೆ, ಅದನ್ನ ರೆಕ್ಟಿಫೈ ಮಾಡಿ ನಮಗ ಮತ್ತೆ ರಿಸಲ್ಟ್ ಕೊಡುತ್ತೆ ಸ್ನೇಹಿತರೆ. ಸೊ ನೆಕ್ಸ್ಟ್ ಪ್ರೊಸೆಸ್ ಇಲ್ಲಿ ಇಂಟರ್ಪ್ರಿಟರ್ ಒಳಗೆ ಏನಿರುತ್ತಪ್ಪ ಅಂದ್ರೆ ಹೈ ಲೆವೆಲ್ ಲ್ಯಾಂಗ್ವೇಜ್. ಸೊ ಹೈ ಲೆವೆಲ್ ಲ್ಯಾಂಗ್ವೇಜ್ ಅಂದ್ರೆ C++ ನ ನಾವಿಲ್ಲಿ ಟೈಪ್ ಮಾಡಿರ್ತೀವಿ. ಸೊ ಇಲ್ಲಿ ಇನ್ಸ್ಟ್ರಕ್ಷನ್ ಲೈನ್ ಬೈ ಲೈನ್ ತೆಗೆದುಕೊಳ್ಳುತ್ತಾ, ಲೈನ್ ಬೈ ಲೈನ್ ತೆಗೆದುಕೊಂಡು ಅದನ್ನ ಟ್ರಾನ್ಸ್ಲೇಟ್ ಮಾಡುತ್ತಾ ನಮಗ ಒಂದು
ಔಟ್ಪುಟ್ ಕೊಡುತ್ತಾ. ಔಟ್ಪುಟ್ ಯಾವ್ದ್ರೊಳಗೆ ಕೊಡುತ್ತಾ? ಮೆಷಿನ್ ಲ್ಯಾಂಗ್ವೇಜ್ ಒಳಗೆ, ಅಂದ್ರೆ ಲೋ ಲೆವೆಲ್ ಲ್ಯಾಂಗ್ವೇಜ್ ಒಳಗೆ ಅದನ್ನ ಒಂದು ಪ್ರೋಗ್ರಾಮ್ನ ಲೈನ್ ಬೈ ಲೈನ್ ಎಕ್ಸಿಕ್ಯೂಟ್ ಮಾಡುತ್ತಾ ಅದನ್ನ ಮೆಷಿನ್ ಲೆವೆಲ್ ಲ್ಯಾಂಗ್ವೇಜ್ಗೆ ಟ್ರಾನ್ಸ್ಲೇಟ್ ಮಾಡುತ್ತಾ. ಅದ್ರೊಳಗೆ ಎರರ್ ಇರಲಿಲ್ಲ ಅಂದ್ರೆ ನೆಕ್ಸ್ಟ್ ಇನ್ಸ್ಟ್ರಕ್ಷನ್ಗೆ ಹೋಗುತ್ತೆ ಸ್ನೇಹಿತರೆ. ಎರರ್ ಇತ್ತಂದ್ರೆ ಅಲ್ಲೇ ಇಮಿಡಿಯೇಟ್ ಆಗಿ ಎರರ್ ತೋರಿಸುತ್ತಾ ಅದನ್ನ ರೆಕ್ಟಿಫೈ ಮಾಡಿ ಮತ್ತೆ ನೆಕ್ಸ್ಟ್ ಇನ್ಸ್ಟ್ರಕ್ಷನ್ಗೆ ಹೋಗುತ್ತೆ ಸ್ನೇಹಿತರೆ. ನೆಕ್ಸ್ಟ್ ಇನ್ಸ್ಟ್ರಕ್ಷನ್ ತೆಗೆದುಕೊಳ್ಳೋದು, ಲೈನ್ ಬೈ ಲೈನ್ ಇನ್ಸ್ಟ್ರಕ್ಷನ್ ತೆಗೆದುಕೊಳ್ಳೋದು, ಇದೇ ಒಂದು ಪ್ರೋಸೆಸ್ನ ಕಂಟಿನ್ಯೂ ಮಾಡ್ತಾ ಇರುತ್ತೆ ಸ್ನೇಹಿತರೆ ಇಂಟರ್ಪ್ರಿಟರ್. ಸೊ ನೆಕ್ಸ್ಟ್ ನೋಡೋಣ ನಾವು ಇಲ್ಲಿ ಡಿಫ್ರೆನ್ಸ್ ಬಿಟ್ವೀನ್ ಕಂಪೈಲರ್ ಮತ್ತೆ ಇಂಟರ್ಪ್ರಿಟರ್. ಇಂಟರ್ಪ್ರಿಟರ್ ಮತ್ತೆ ಕಂಪೈಲರ್ ನಡುವೆ ಏನು ಡಿಫ್ರೆನ್ಸ್ ಇರುತ್ತಪ್ಪ ಅಂದ್ರೆ, ಕಂಪೈಲರ್ನ ಸಂಪೂರ್ಣ ಪ್ರೋಗ್ರಾಮ್ ಅನ್ನು ಇನ್ಪುಟ್ ಆಗಿ ಪರಿಗಣಿಸುವುದು. ಒಂದು ಹೋಲ್ ಪ್ರೋಗ್ರಾಮ್ನ ನಾವಿಲ್ಲಿ ಇನ್ಪುಟ್ ಆಗಿ ತೆಗೆದುಕೊಳ್ತೀವಿ ಸ್ನೇಹಿತರೆ. ಅದರ ಇನ್ಸ್ಟ್ರಕ್ಷನ್ ಇಂಟರ್ಪ್ರಿಟರ್ ಒಳಗೆ ಬಂದ್ವಿ ಅಂದ್ರೆ ಒಂದು ಇನ್ಸ್ಟ್ರಕ್ಷನ್ ಅನ್ನು ಮಾತ್ರ ಒಂದು ಪ್ರತ್ಯೇಕ ಇನ್ಪುಟ್ ಆಗಿ ಪರಿಗಣಿಸುವುದು. ಅಂದ್ರೆ ಒನ್ ಟೈಮಿಗೆ ಒಂದೇ ಇನ್ಸ್ಟ್ರಕ್ಷನ್ ತೆಗೆದುಕೊಳ್ಳುತ್ತಾ ಅದನ್ನ ಇನ್ಪುಟ್ ಆಗಿ ತೆಗೆದುಕೊಳ್ಳುತ್ತೆ ಸ್ನೇಹಿತರೆ. ಓಕೆ, ಲೈನ್ ಬೈ ಲೈನ್. ನೆಕ್ಸ್ಟ್ ನೋಡೋಣ ನಾವಿಲ್ಲಿ ಭಾಷಾಂತರಿಸುವುದು, ಮಧ್ಯದಲ್ಲಿ ಅಬ್ಜೆಕ್ಟ್ ಕೋಡ್ ಅನ್ನು ತಯಾರಿಸುವುದು. ಅಂದ್ರೆ ಇಲ್ಲಿ ನೋಡ್ಬೋದು ನಾವು ಸಂಪೂರ್ಣ ಒಂದು ಪ್ರೋಗ್ರಾಮ್ನ ಇಲ್ಲಿ ಇನ್ಪುಟ್ ಆಗಿ ತೆಗೆದುಕೊಳ್ತೀವಿ ಸ್ನೇಹಿತರೆ. ಸಾರಿ, ಅವಾಗ ಏನ್ ಮಾಡತ್ತಪ್ಪ ಅಂದ್ರೆ ಒಂದು ಅಬ್ಜೆಕ್ಟ್ ಕೋಡ್ನ ಕ್ರಿಯೇಟ್ ಮಾಡ್ಕೊಳತ್ತಾ. ಒಂದು ಸ್ಟೇಟ್ಮೆಂಟ್ ಆಗಿಂದ ಒಂದು ಅಬ್ಜೆಕ್ಟ್ ಕೋಡ್ನ ಕ್ರಿಯೇಟ್ ಮಾಡ್ಕೊಳತ್ತಾ, ನೆಕ್ಸ್ಟ್ ಸ್ಟೇಟ್ಮೆಂಟ್ ಆಗಿಂದ ನೆಕ್ಸ್ಟ್ ಅಬ್ಜೆಕ್ಟ್ ಕೋಡ್ ಕ್ರಿಯೇಟ್ ಮಾಡ್ಕೊಳತ್ತಾ. ಸೊ ಈ ರೀತಿ ಒಂದು ಅಬ್ಜೆಕ್ಟ್ ಕೋಡ್ ಇಲ್ಲಿ ಕಂಪೈಲರ್ನಲ್ಲಿ ಅಬ್ಜೆಕ್ಟ್ ಕೋಡ್ ಕ್ರಿಯೇಟ್ ಮಾಡ್ಕೊಳ್ತಾ ಸ್ನೇಹಿತರೆ. ಓಕೆ, ಇಂಟರ್ಪ್ರಿಟರ್ ಒಳಗೆ ಬಂದ್ವಿ ಅಂದ್ರೆ ಭಾಷಾಂತರಿಸುವಾಗ ಮಧ್ಯದಲ್ಲಿ ಯಾವುದೇ ಅಬ್ಜೆಕ್ಟ್ ಕೋಡ್ ಅನ್ನು ತಯಾರಿಸುವುದಿಲ್ಲ. ಸೊ ಒಂದೇ ಇನ್ಸ್ಟ್ರಕ್ಷನ್ ಅನ್ನು ತೆಗೆದುಕೊಳ್ಳುವುದರಿಂದ ಸೊ ಅದನ್ನ ಡೈರೆಕ್ಟ್ ಆಗಿ ಎಕ್ಸಿಕ್ಯೂಟ್ ಮಾಡಿ ನಮಗೆ ರಿಸಲ್ಟ್ ಕೊಟ್ಬಿಡುತ್ತೆ ಸ್ನೇಹಿತರೆ. ಸೊ ಎರರ್ ಇತ್ತಂದ್ರೆ ಎರರ್ ತೋರಿಸುತ್ತಾ, ಫೈನಲಿ ನಮಗೆ ರಿಸಲ್ಟ್ ಕೊಟ್ಬಿಡುತ್ತೆ ಸ್ನೇಹಿತರೆ. ನೆಕ್ಸ್ಟ್ ಪಾಯಿಂಟ್ ನೋಡೋಣ, ಇಲ್ಲಿ ಹೆಚ್ಚು ಮೆಮರಿ ಅಗತ್ಯವಿದೆ. ಸೊ ಸ್ಟೋರೇಜ್ ಕೆಪಾಸಿಟಿ ಇಲ್ಲಿ ಜಾಸ್ತಿ ಬೇಕಾಗತ್ತೆ ನಮಗೆ ಕಂಪೈಲರ್ ಒಳಗೆ. ಅದ ಇಂಟರ್ಪ್ರಿಟರ್ ಒಳಗೆ ಬಂದ್ವಿ ಅಂದ್ರೆ ಸ್ಟೋರೇಜ್ ಕೆಪಾಸಿಟಿ ಕಡಿಮೆ ಬೇಕಾಗತ್ತ. ಸ್ಪೀಡ್ ಕಡಿಮೆ ಇರುತ್ತೆ ಸ್ನೇಹಿತರೆ ಕಂಪೈಲರ್ ಒಳಗೆ. ಯಾಕಂದ್ರೆ ಪೂರ್ತಿ ಪ್ರೋಗ್ರಾಮ್ನ ಎಕ್ಸಿಕ್ಯೂಟ್ ಮಾಡೋದು ಮತ್ತೆ ಅದ ಎಕ್ಸಿಕ್ಯೂಟ್ ಮಾಡಿದ್ದು ಫೈನಲ್ಗೆ ಏನಾರು ಎರರ್ ಇತ್ತಂದ್ರೆ ಎರರ್ ತೋರಿಸೋದು, ಎರರ್ ರೆಕ್ಟಿಫೈ ಮಾಡಿದ್ಮೇಲೆ ನಮಗೆ ರಿಸಲ್ಟ್ ಕೊಡೋದು ಸ್ನೇಹಿತರೆ. ಸೊ ಅದಕ್ಕೋಸ್ಕರ ಟೈಮ್ನ ಕನ್ಸ್ಯೂಮ್ ಮಾಡ್ತಿಲ್ಲಿ. ಸೊ ಇಂಟರ್ಪ್ರಿಟರ್ ಒಳಗೆ ಬಂದ್ವಿ ಅಂದ್ರೆ ಟೈಮ್ ಸ್ಪೀಡ್ ಇರುತ್ತೆ. ಸೊ ನಮಗೆ ಲೈನ್ ಬೈ ಲೈನ್ ರಿಸಲ್ಟ್ ಕೊಡ್ತಾ ಹೋಗುತ್ತೆ ಸ್ನೇಹಿತರೆ. ಸೊ ಕೆಲಸ ಸ್ಪೀಡ್ ಆಗಿರುತ್ತೆ. ನೆಕ್ಸ್ಟ್ ಪಾಯಿಂಟ್ ನೋಡೋಣ, ಇಲ್ಲಿ ಸಂಪೂರ್ಣ ಪ್ರೋಗ್ರಾಮ್ ಚೆಕ್ ಮಾಡಿದ ಮೇಲೆ ಎರರ್ಗಳನ್ನು ಪಟ್ಟಿ ಮಾಡುವುದು. ಸೊ ಲೀಸ್ಟ್ ಮಾಡ್ತಿದ್ದು ನಮಗೆ ಒಂದು ಪೂರ್ತಿ ಪ್ರೋಗ್ರಾಮ್ನ ಚೆಕ್ ಮಾಡಿದ ಮೇಲೆ ಲಾಸ್ಟಿಗೆ ನಮಗೆ ಎರರ್ ತೋರ್ಸತ್ತೆ ಸ್ನೇಹಿತರೆ. ಸೊ ಇಲ್ಲಿ ಇಂಟರ್ಪ್ರಿಟರ್ ಒಳಗ ಪ್ರತಿ ಇನ್ಸ್ಟ್ರಕ್ಷನ್ ಅನ್ನು ಚೆಕ್ ಮಾಡಿದ ಮೇಲೆ ಎರರ್ಗಳನ್ನು ಪಟ್ಟಿ ಮಾಡುವುದು. ಸೊ ಒಂದೊಂದು ಇನ್ಸ್ಟ್ರಕ್ಷನ್ ಇಲ್ಲಿ ಚೆಕ್ ಮಾಡಿದ ಮೇಲೆ ನಮಗೆ ಎರರ್ ಇತ್ತಂದ್ರೆ ಎರರ್ ತೋರಿಸುತ್ತೆ ಸ್ನೇಹಿತರೆ. ಸೊ ಇದು ಡಿಫ್ರೆನ್ಸ್ ಆಗಿತ್ತ ಇಂಟರ್ಪ್ರಿಟರ್ ಮತ್ತು ಕಂಪೈಲರ್ ನಡುವೆ ಒಂದು ಡಿಫ್ರೆನ್ಸ್ ಆಗಿತ್ತು ಸ್ನೇಹಿತರೆ. ಸೊ ಇಲ್ಲಿ ಕೆಲವು ಕ್ವಶನ್ಗಳ ಆನ್ಸರ್ನ ನಾನು ನಿಮಗೆ ಕೇಳ್ತೀನಿ ಸ್ನೇಹಿತರೆ. ಸೊ ಆನ್ಸರ್ನ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡ್ರಿ. ಅಸೆಂಬ್ಲರ್ ಅನ್ನು ಯಾವ ಭಾಷೆಯ ಪರಿವರ್ತಕವಾಗಿ ಬೆಳೆಸುವರು? ಸೊ ಅಸೆಂಬ್ಲರ್ನ ಯಾವ ಭಾಷೆಯಾಗಿ ಕನ್ವರ್ಟ್ ಮಾಡಲಿಕ್ಕೆ ನಾವು ಯೂಸ್ ಮಾಡ್ತೀವಿ ಅಂದ್ರೆ ಮೆಷಿನ್ ಲೆವೆಲ್ ಲ್ಯಾಂಗ್ವೇಜ್. ಸೊ ಮೆಷಿನ್ ಲೆವೆಲ್ ಲ್ಯಾಂಗ್ವೇಜ್ ಅಥವಾ ಲೋ ಲೆವೆಲ್ ಲ್ಯಾಂಗ್ವೇಜ್ ಅಂತ ಕರಿತೀವಿ. ಅಲ್ಲಿ ಅದನ್ನ ಕನ್ವರ್ಟ್ ಮಾಡಲಿಕ್ಕೆ ನಮ್ಗೆ ಅಸೆಂಬ್ಲರ್ನ ಯೂಸ್ ಮಾಡ್ತೀವಿ ಸ್ನೇಹಿತರೆ. ನೆಕ್ಸ್ಟ್ ಕ್ವಶನ್ ಬಂದು, ಪ್ರಾರಂಭದಲ್ಲಿ ಕಂಪ್ಯೂಟರ್ ಪ್ರೋಗ್ರಾಮ್ ಅನ್ನು ಯಾವ ಭಾಷೆಯಲ್ಲಿ ಬರೆಯಲಾಯಿತು? ಸೊ ಕಂಪ್ಯೂಟರ್ ಸ್ಟಾರ್ಟಿಂಗ್ ನಮ್ಮ ಪ್ರೋಗ್ರಾಮ್ನ ಸ್ಟಾರ್ಟ್ ಮಾಡಿದಾಗ ನಾವು ಯೂಸ್ ಮಾಡ್ತಕ್ಕಂಥ ಭಾಷೆ ಯಾವುದು ಅಂದ್ರೆ ಯಾಂತ್ರಿಕ ಭಾಷೆ ಅಂದ್ರೆ ಮೆಷಿನ್ ಲ್ಯಾಂಗ್ವೇಜ್. ಸೊ ಇಲ್ಲಿ ನೋಡ್ಬೋದು ನೀವು ಮೆಷಿನ್ ಲ್ಯಾಂಗ್ವೇಜ್. ಸೊ ಇದನ್ನ ಯಾಂತ್ರಿಕ ಭಾಷೆ ಅಂತ ಕರಿತೀವಿ ಸ್ನೇಹಿತರೆ. ಓಕೆ, ನೆಕ್ಸ್ಟ್ ಕ್ವಶನ್ ನೋಡೋಣ ನಾವಿಲ್ಲಿ. ಪ್ರತಿ ಕಂಪ್ಯೂಟರ್ಗೆ ಗೊತ್ತಿರಲೇಬೇಕಾದ ಭಾಷೆ ಯಾವುದು? ಕಂಪ್ಯೂಟರ್ ಗೊತ್ತಿರಲೇಬೇಕಾದ ಭಾಷೆ ಯಾವುದಪ್ಪ ಅಂತ ಇಲ್ಲಿ ಕೇಳಿದ್ದಾರೆ ಸ್ನೇಹಿತರೆ. ಕಂಪ್ಯೂಟರ್ ಗೊತ್ತಿರಬೇಕಾದ ಭಾಷೆ ಯಾವುದು? ಮೆಷಿನ್ ಲ್ಯಾಂಗ್ವೇಜ್. ಸೊ ಕಂಪ್ಯೂಟರ್ ಬೇಕಾ ಮೆಷಿನ್ ಲ್ಯಾಂಗ್ವೇಜ್. 0 ಮತ್ತು 1 ಮಾತ್ರ ಕಂಪ್ಯೂಟರ್ ಗೊತ್ತಾಗುತ್ತೆ ಸ್ನೇಹಿತರೆ. ಅದನ್ನ ಇಲ್ಲಿ ಕೇಳಿದರೆ ಪ್ರತಿ ಕಂಪ್ಯೂಟರ್ ಗೊತ್ತಿರಲೇಬೇಕಾದ ಭಾಷೆ ಯಾವುದಂದ್ರೆ ಮೆಷಿನ್ ಲ್ಯಾಂಗ್ವೇಜ್. ಓಕೆ ಸ್ನೇಹಿತರೆ, ಸಿಂಪಲ್ ಕ್ವಶನ್, ಸಿಂಪಲ್ ಆನ್ಸರ್. ಸೊ ನೆಕ್ಸ್ಟ್ ಕ್ವಶನ್ ಬಂದು, ಕಂಪ್ಯೂಟರ್ಗಳು ದತ್ತಾಂಶವನ್ನು ಸಂಸ್ಕರಿಸಲು ಯಾವ ಭಾಷೆಯನ್ನು ಬಳಸುತ್ತವೆ? ಸೊ ಕಂಪ್ಯೂಟರ್ 0 ಮತ್ತು 1 ಸೊ ಬೈನರಿ ದ್ವಿಮಾನ ಸಂಖ್ಯೆ ಅಂತ ಕನ್ನಡದಲ್ಲಿ ಕರಿತೀವಿ ಸ್ನೇಹಿತರೆ. ಅದನ್ನ ಬೈನರಿ ಡಿಜಿಟ್ ಅಥವಾ ಬೈನರಿ ನಂಬರ್ ಅಂತ ಕರಿಬಹುದು ಸ್ನೇಹಿತರೆ. 0 ಮತ್ತು 1 ಬೈನರಿ ನಂಬರ್ ಅಂತ ಕರಿತೀವಿ. ಸೊ ಇದಕ್ಕೆ ಆನ್ಸರ್ ಸಿ, ಆಪ್ಷನ್ ನಂಬರ್ ಸಿ ಇಸ್ ರೈಟ್ ಆನ್ಸರ್ ಆಗಿರುತ್ತೆ ಸ್ನೇಹಿತರೆ. ನೆಕ್ಸ್ಟ್ ಕ್ವಶನ್ ನೋಡೋಣ, ಇಂಟರ್ಪ್ರಿಟರ್ ಎನ್ನುವುದು ಡ್ಯಾಶ್ ಅನ್ನು ಈ ಮೆಷಿನ್ ಕೋಡ್ಗೆ ಟ್ರಾನ್ಸ್ಲೇಟ್ ಮಾಡಲು ಬಳಸಲಾಗುವುದು.
ವಿಧದ ಟ್ರಾನ್ಸ್ಲೇಟರ್. ಸೊ ಇಂಟರ್ಪ್ರಿಟರ್ ನಾವು ಹೈ ಲೆವೆಲ್ ಲ್ಯಾಂಗ್ವೇಜ್ ನ ಮೆಷಿನ್ ಕೋಡ್ ಟ್ರಾನ್ಸ್ಲೇಟ್ ಮಾಡ್ಲಿಕ್ಕೆ ನಾವು ಹೈ ಲೆವೆಲ್ ಲ್ಯಾಂಗ್ವೇಜ್ ನ ಯೂಸ್ ಮಾಡ್ತೀವಿ ಸ್ನೇಹಿತರೆ. ನೆಕ್ಸ್ಟ್ ಕ್ವಶನ್ ನೋಡೋಣ ನಾವಿಲ್ಲಿ. ರೂಢಿಕಾರಕ ಅಥವಾ ಕಂಪೈಲರ್ ಅನ್ನು ಯಾವ ಭಾಷೆಯನ್ನು ಪರಿವರ್ತಿಸಲು ಸಹಾಯಕ. ಸೊ ಇದರ ಆನ್ಸರ್ ನ ಕಮೆಂಟ್ ಮಾಡ್ರಿ. ಕಂಪೈಲರ್ ನ ಯಾವ ಲ್ಯಾಂಗ್ವೇಜ್ ಟ್ರಾನ್ಸ್ಲೇಟ್ ಮಾಡ್ಲಿಕ್ಕೆ ನಾವು ಯೂಸ್ ಮಾಡ್ತೀವಿ ಅಂತ ಕೇಳಿದ್ದಾರೆ ಸ್ನೇಹಿತರೆ. ನೆಕ್ಸ್ಟ್ ಕ್ವಶನ್ ನೋಡೋಣ. ಯಾವ ಗಣಕಯಂತ್ರ ಕಾರ್ಯಕ್ರಮವು ಪ್ರೋಗ್ರಾಂನಲ್ಲಿ ಒಂದೊಂದೇ ಸಾಲುಗಳನ್ನು ಯಾಂತ್ರಿಕ ಭಾಷೆಗೆ ಭಾಷಾಂತರಿಸುತ್ತದೆ. ಸೊ ವೆರಿ ಇಂಪಾರ್ಟೆಂಟ್ ಕ್ವಶನ್ ಆಗಿರುತ್ತೆ. ಸೊ ಲೈನ್ ಬೈ ಲೈನ್ ಕೆಲಸ ಮಾಡ್ತಕ್ಕಂಥ ಮೆಷಿನ್ ಕೋಡಿಗೆ ಕನ್ವರ್ಟ್ ಮಾಡ್ತಕ್ಕಂಥ ಭಾಷೆ ಯಾವುದಪ್ಪ ಅಂತ ಕೇಳಿದ್ದಾರೆ. 4 ಆಪ್ಷನ್ ಅಲ್ಲಿ ಆಪ್ಷನ್ ಯಾವುದಂತ ಕಮೆಂಟ್ ಮಾಡ್ರಿ. ಓಕೆ ಸ್ನೇಹಿತರೆ, ನೆಕ್ಸ್ಟ್ ಕ್ವಶನ್ ನೋಡೋಣ. ಯಾವುದು ಕಂಪ್ಯೂಟರ್ ಪ್ರೋಗ್ರಾಮಿಂಗ್ ಭಾಷೆ ಅಲ್ಲ? ಯಾವುದು ಕಂಪ್ಯೂಟರ್ ಪ್ರೋಗ್ರಾಮಿಂಗ್ ಭಾಷೆ ಅಲ್ಲ? ಸೊ ಹೈ ಲೆವೆಲ್ ಲ್ಯಾಂಗ್ವೇಜ್, ಮಿಷನ್ ಲೆವೆಲ್ ಲ್ಯಾಂಗ್ವೇಜ್, ಲೋ ಲೆವೆಲ್ ಲ್ಯಾಂಗ್ವೇಜ್, ಮೀಡಿಯಂ ಲೆವೆಲ್ ಲ್ಯಾಂಗ್ವೇಜ್. ಸೊ ಯಾವುದು ಇಲ್ಲ ಅನ್ನೋದನ್ನ ಇಲ್ಲಿ ಕಮೆಂಟ್ ಮಾಡ್ರಿ ಸ್ನೇಹಿತರ. ಇಲ್ಲಿ ನೋಡ್ಬೋದು, ನಾವು ಇಲ್ಲಿ ಡಿಸ್ಕಷನ್ ಮಾಡಿದ್ವಿ ಆಲ್ರೆಡಿ. ಲೋ ಲೆವೆಲ್ ಲ್ಯಾಂಗ್ವೇಜ್ ಯಾವುದು, ಹೈ ಲೆವೆಲ್ ಲ್ಯಾಂಗ್ವೇಜ್ ಯಾವುದು ಅದನ್ನ ನೋಡಿದ್ವಿ ಸ್ನೇಹಿತರೆ. ಇಲ್ಲಿ ನಮಗ ಈ ಕ್ವಶನ್ ಆನ್ಸರ್ನ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡ್ರಿ. ಯಾವುದು ಕಂಪ್ಯೂಟರ್ ಪ್ರೋಗ್ರಾಮಿಂಗ್ ಭಾಷೆ ಅಲ್ಲ ಅಂತ ಕೇಳಿದ್ದಾರೆ ಇಲ್ಲಿ. ನೆಕ್ಸ್ಟ್ ಕ್ವಶನ್ ನೋಡೋಣ ನಾವು ಇಲ್ಲಿ. ಅಸೆಂಬ್ಲಿ ಭಾಷೆಯಲ್ಲಿ ಬಳಸುವ ಭಾಷಾಂತರಕ ಯಾವುದು? ಸೊ ವೆರಿ ಈಸಿ ಕ್ವಶನ್ ಅಂತ ಹೇಳ್ಬೋದು. ಅಸೆಂಬ್ಲಿ ಭಾಷೆಯಲ್ಲಿ ಬಳಸುವ ಭಾಷಾಂತರಕ ಯಾವುದಂತ ಕೇಳಿದ್ದಾರೆ ಸ್ನೇಹಿತರೆ. ಸೊ ಇಲ್ಲಿ ನೋಡಬಹುದು, ಅಸೆಂಬ್ಲಿ ಲ್ಯಾಂಗ್ವೇಜ್ ನ ನಾವಿಲ್ಲಿ ಅಸೆಂಬ್ಲರ್ ನ ಯೂಸ್ ಮಾಡಿಕೊಂಡು ಮೆಷಿನ್ ಕೋಡಿಗೆ ಕನ್ವರ್ಟ್ ಮಾಡ್ತೀವಿ ಸ್ನೇಹಿತರೆ. ಸೊ ಮೀಡಿಯೇಟರ್ ಆಗಿ ಕೆಲಸ ಮಾಡ್ತಕ್ಕಂಥದ್ದು ಅಸೆಂಬ್ಲರ್. ಸೊ ಈ ಕ್ವಶನ್ಗೆ ಆನ್ಸರ್ ನ ಕಮೆಂಟ್ ಮಾಡ್ತೀವಿ ಸ್ನೇಹಿತರೆ. ಅಸೆಂಬ್ಲರ್ ಭಾಷೆಯನ್ನು ಬಳಸುವ ಭಾಷಾಂತರಕ ಯಾವುದು ಅಂತ ಕೇಳಿದ್ದಾರೆ. ಇದನ್ನ ನನಗೆ ಕಮೆಂಟ್ ಮಾಡಿ ತಿಳಿಸಿ. ನೆಕ್ಸ್ಟ್ ಕ್ವಶನ್ ನೋಡೋಣ. ಯಾವುದು ಭಾಷಾಂತರಗಳನ್ನು ಒಳಗೊಂಡ ಭಾಷೆಯು ನಿಧಾನವಾಗಿ ಕಾರ್ಯನಿರ್ವಹಿಸುವುದು? ಸೊ ಆಪ್ಷನ್ ಎ ಇಸ್ ರೈಟ್ ಆನ್ಸರ್ ಇರುತ್ತೆ, ಕಂಪೈಲರ್. ಸೊ ಫೈನಲಿ ನಿಮ್ಗೆ ಈ ವಿಡಿಯೋ ಹೆಂಗ್ ಅನಿಸ್ತಾ ಅನ್ನೋದನ್ನ ಕಮೆಂಟ್ ಮಾಡ್ರಿ. ಆದಷ್ಟು ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡ್ಕೊಳ್ರಿ. ನನ್ನ ಚಾನಲ್ಗೆ ಫಸ್ಟ್ ಟೈಮ್ ಬಂದಿದೆ, ವಿಡಿಯೋ ಕೆಳಗಡೆ ಇರ್ತಕ್ಕಂಥ ಸಬ್ಸ್ಕ್ರೈಬ್ ಬಟನ್ ಒತ್ತಿ, ಬಾಜು ಒಂದು ಬೆಲ್ ಐಕನ್ ಬರ್ತೈತೆ, ಅದರ ಮೇಲೆ ಒತ್ತಿ ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ನಾನು ಹಾಕ್ತಕ್ಕಂಥ ಎಲ್ಲಾ ಕಂಪ್ಯೂಟರ್ ಇಂಪಾರ್ಟೆಂಟ್ ವಿಡಿಯೋಗಳು ನಿಮಗೆ ಸಿಗ್ತಾ ಹೋಗುತ್ತೆ ಸ್ನೇಹಿತರೆ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬೈ ಬೈ, ಲವ್ ಯು ಗೈಸ್, ಥ್ಯಾಂಕ್ ಯು ಸೋ ಮಚ್.